ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ರು. 7 ಇನೋವಾ ಕಾರ್ನಲ್ಲಿ ಬಂದಂತಹ ಇಡಿ ಅಧಿಕಾರಿಗಳ ದಾಳಿ ಜೊತೆಗೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇತ್ತು. ಈಗಲೂ ಕೂಡ ಅದು ಮುಂದುವರೆದಿದೆ ಅಂತ. ವೀರೇಂದ್ರ ಪಪ್ಪಿಗೆ ನಿವಾಸದ ಮೇಲೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳ ರೇಡ್ ಆಗಿದೆ. ಈ ಹಿಂದೆ ಐಟಿ ಅಧಿಕಾರಿಗಳ ದಾಳಿ ಆಗಿತ್ತು, ನಿಮಗೆಲ್ಲ ನೆನಪಿರಬಹುದು. ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಿದೆಯಂತೆ. ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ, ಗೋವಾದಲ್ಲೂ ಕೂಡ ದಾಳಿಯಾಗಿದೆ. ಪ್ರೆಸ್ಟೀಜ್ ಎರಡಡಿಯನ್ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಫ್ಲಾಟ್ ಅಲ್ಲೂ ಕೂಡ ದಾಳಿ ಮಾಡಿದ್ದಾರೆ. ಪಪ್ಪಿಗೆ ಸೇರಿರುವ ಒಟ್ಟು 16 ಕಡೆ ಇಡಿ ಅಧಿಕಾರಿಗಳ ರೇಡ್ ಆಗಿದೆ. ಪಪ್ಪಿ ಕಂಪನಿಗಳಿಂದ ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇತ್ತು ಅಂತ. ಸೊ ಈ ಎಲ್ಲ ಅನುಮಾನಗಳಿತ್ತು. ಬಟ್ ಇವರಿಂದಲೂ ಕೂಡ ಹೂಡಿಕೆ ಆಗಿತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಆನ್ಲೈನ್ ಗೇಮಿಂಗ್ಗಳು ಯಾಕೆ ಇಷ್ಟು ದಿನ ಬ್ಯಾನ್ ಆಗ್ತಾ ಇರಲಿಲ್ಲ, ಯಾಕೆ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಬಹುತೇಕ ಜನಪ್ರತಿನಿಧಿಗಳು ಕೂಡ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ. ಅವರ ಅಂಡರಲ್ಲೇ ಆಪ್ಗಳು ವರ್ಕ್ ಆಗುತ್ತೆ ಅಂತ. ಹಂಗೆ ವೀರೇಂದ್ರ ಪಪ್ಪಿಯವರ ಮೇಲೂ ಕೂಡ ಆರೋಪಗಳಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ಸದ್ಯ ಅವರ ನಿವಾಸದಲ್ಲೇ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೀಡಿಯಾದವರು ಆಗ 20 ಬಂದ್ರೆ